ಇವತ್ತು ಅಡಿಕೆಯಲ್ಲಿ ಕಂಡುಬರುವಂಥ ಇಡುಮುಂಡಿಗೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಈ ರೋಗ ಯಾಕೆ ಬರುತ್ತೆ, ಇದಕ್ಕೆ ಬಂದಾಗ ಯಾವ ರೀತಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ರೋಗ ಬರುವಂಥದ್ದು ಮಣ್ಣು ಮತ್ತು ಪೋಷಕಾಂಶದ ನಿರ್ವಹಣೆಯಲ್ಲಿ ಕೊರತೆ ಆದಂಥ ಟೈಮಲ್ಲಿ. ಪೋಷಕಾಂಶದ ನಿರ್ವಹಣೆ ಕರೆಕ್ಟಾಗಿ ಇಲ್ಲದೆ ಇರೋ ಮಣ್ಣಿನಲ್ಲಿ ಯಥೇಚ್ಛವಾಗಿ ಪೋಷಕಾಂಶಗಳು ಇಲ್ಲದೇ ಇದ್ದಂಥ ಟೈಮಲ್ಲಿ ಈ ಒಂದು ರೋಗ ಕಂಡುಬರುತ್ತೆ. ಈ ರೋಗ ಬಂದಾಗ ಗಿಡಗಳ ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದರೆ, ಎಲೆಗಳು ಚಿಕ್ಕದಾಗಿ ಕಿರಿದಾಗಿ ಎಲೆಗಳು ದಟ್ಟ ಹಸಿರಿನಿಂದ ಕೂಡಿರ್ತವೆ. ಅಂದರೆ ಕಪ್ಪು ಹಸಿರು ಅಂತ ನಾವು ಹೇಳ್ತೀವಲ್ಲ, ಆ ಥರ ಯಥೇಚ್ಛವಾಗಿ ಹಸಿರಿನಿಂದ ಕೂಡಿರ್ತಕ್ಕಂಥ ಎಲೆಗಳು ಕಂಡು ಬರ್ತವೆ. ಮತ್ತು ಎಲೆಗಳು ನರಿಗೆ ಕಟ್ಟಿ ಸುಕ್ಕಾಗಿರ್ತವೆ. ಎಲೆಗಳು ನರಿಗೆ ಕಟ್ಟಿರ್ತವೆ, ಸುಕ್ಕಾಗಿರ್ತವೆ. ಮತ್ತು ಗಿಡದ ಗಣ್ಣುಗಳ ಅಂತರ ಕಡಿಮೆ ಆಗ್ತಾ ಬಂದಿರುತ್ತೆ. ಮತ್ತು ಸುಳಿ ಎಲೆಗಳು ಒತ್ತೊತ್ತಾಗಿ ಸೇರ್ಕೊಂಡಿರ್ತವೆ ಸುಳಿ ಎಲೆಗಳು. ಈ ಥರ ರೋಗ ಲಕ್ಷಣ ತೋರಿಸ್ಕೊಳುತ್ತೆ. ಇದ್ರ ಜೊತೆಯಲ್ಲಿ ಇಳುವರಿ ಕಡಿಮೆ ಆಗಿರುತ್ತೆ. ಆ ಒಂದು ಗಿಡದಲ್ಲಿ ಇಳುವರಿ ಕಡಿಮೆ ಆಗಿರುತ್ತೆ. ಒಂಬಾಳೆ ಒಡೆಯುತ್ತೆ, ಆದರೆ ಉದ್ದವಾದ ದೊಡ್ಡದಾದಂತಹ ಒಂಬಾಳೆ ಬರೋದಿಲ್ಲ. ಕಿರಿದಾದ ಒಂಬಾಳೆಯನ್ನು ಅದು ತೋರಿಸ್ಕೊಳುತ್ತೆ. ಕಿರಿದಾದ ಒಂಬಾಳೆ ಅಲ್ಲಿ ಬರುವಂಥದ್ದು. ಮತ್ತು ಬೇರನ್ನ ತೆಗೆದು ನೋಡಿದ್ರೆ ಬೇರಿನ ಅಭಿವೃದ್ಧಿ ಇರೋದಿಲ್ಲ. ಬೇರಿನ ಅಭಿವೃದ್ಧಿ ಕುಂಠಿತವಾಗಿರುತ್ತೆ. ಇವೆಲ್ಲ ರೋಗ ಲಕ್ಷಣಗಳನ್ನು ನಾವು ಈ ಒಂದು ಇಡಿಮುಂಡಿ ರೋಗ ಅಥವಾ ಪಟ್ಟೆ ರೋಗ ಅಂತ ಕರಿಬೋದು. ಇದನ್ನು ನಾವು ಯಾವ ರೀತಿ ಸರಿದೂಗಿಸ್ಕೋಬಹುದು, ಇದರಿಂದ ನಾವು ಹತೋಟಿ ಮಾಡೋದು ಹೇಗೆ ಅಂತ ನಾವು ನೋಡೋದಾದರೆ, ಇದನ್ನು ನಾವೇನು ಹೆಚ್ಚಿನ ತಲೆ ಕೆಡಿಸ್ಕೊಂಡು ಏನು ಮಾಡೋಷ್ಟೇನಿಲ್ಲ. ಈ ಒಂದು ರೋಗನ ಹತೋಟಿ ಮಾಡಬೇಕಂತ ಹೇಳಿದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಮಾಡ್ಕೋಬೇಕು. ತೋಟದಲ್ಲಿ ನೀರು ನಿಲ್ಲದೇ ಇರೋ ಥರ ಬಸಿಗಾಲುವೆಗಳನ್ನ ನಿರ್ಮಿಸ್ಕೋಬೇಕು. ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಪೋಷಕಾಂಶಗಳನ್ನ ನಾವು ಮಣ್ಣಲ್ಲಿ ಸೇರಿಸಿ ಕೊಡಬೇಕು. ಇಲ್ಲಿ ಹೆಚ್ಚಿನದಾಗಿ ಜೈವಿಕ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಕೊಡಬೇಕು. ಹೆಚ್ಚಿನದಾಗಿ ಜೈವಿಕ ಗೊಬ್ಬರಗಳು, ಹಿಂಡಿಗಳನ್ನ ನಾವು ಕೊಡೋದ್ರಿಂದ ಪೋಷಕಾಂಶ ಸಮಗ್ರವಾಗಿ ಗಿಡಕ್ಕೆ ಸಿಕ್ಕಿ ಈ ಒಂದು ರೋಗದಿಂದ ನಾವು ಅಡಿಕೆ ತೋಟನ ಉಳಿಸ್ಕೋಬೋದು, ಇಳುವರಿನ ಜಾಸ್ತಿ ಮಾಡ್ಕೋಬೋದು. ಈಗ ರೋಗ ಬಂದಿದೆ ಅಂತೇಳಿ ನಾವು ಯಾವುದೇ ರೀತಿ ಬುಡದಲ್ಲಿ ಏನೋ ಒಂದು ಕೆಮಿಕಲ್ಗಳನ್ನ ಹಾಕುವಂಥದ್ದು ಈ ರೀತಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಪೋಷಕಾಂಶಗಳ ಇಂಬ್ಯಾಲೆನ್ಸಿಂದ, ಸಮಗ್ರ ನಿರ್ವಹಣೆ ಪೋಷಕಾಂಶಗಳದ್ದು ಇಲ್ಲದೆ ಇರೋ ಕಾರಣ ಈ ಒಂದು ರೋಗ ಕಾಣಿಸ್ಕೊಂಡಿರುತ್ತೆ. ಮತ್ತು ಇದು ರೋಗ ಬರುವಂಥದ್ದು ಬಯಲು ಪ್ರದೇಶದಲ್ಲಿ ಜಾಸ್ತಿ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ ದಾವಣಗೆರೆ, ಚಿತ್ರದುರ್ಗ ಈ ಭಾಗದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಈ ರೋಗ. ಇಲ್ಲಿ ಪೋಷಕಾಂಶದ ನಿರ್ವಹಣೆನ ಕರೆಕ್ಟಾಗಿ ಮಾಡಿಕೊಂಡ್ರೆ, ಮಣ್ಣಿನ ಆರೋಗ್ಯನ ಚೆನ್ನಾಗಿ ನೋಡಿಕೊಂಡ್ರೆ ಈ ಒಂದು ರೋಗನ ನಾವು ಹೋಗಲಾಡಿಸ್ಬೋದು. ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಗಳು, ಬೇರೆ ಏನಾದ್ರು ಇದೋ ಒಂದು ರೋಗ ದೊಡ್ಡ ರೋಗ, ಈ ರೋಗಕ್ಕೆ ಪ್ರತ್ಯೇಕವಾಗಿ ಏನೋ ಒಂದು ಔಷಧಿಗಳು ಮತ್ತೊಂದು ಏನೋ ಮಾಡಬೇಕು ಅಂತ ಏನಿಲ್ಲ. ಪೋಷಕಾಂಶನ ನಾವು ಕರೆಕ್ಟಾಗಿ ನಿರ್ವಹಣೆ ಮಾಡ್ಕೊಳೋದ್ರಿಂದನೇ ಈ ರೋಗನ ನಾವು ಹೋಗಿಸ್ಕೋಬೋದು. ರೈತ ಬಂಧುಗಳೇ, ಅದೇ ರೀತಿ ಅಡಿಕೆನಲ್ಲಿ ಯಥೇಚ್ಛವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕಾಯಿ ಉದುರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಅತಿ ಹೆಚ್ಚಾಗಿ ಎಳೆ ಅಡಿಕೆ ಕಾಯಿಗಳು ಉದುರ್ತಾ ಇರ್ತಕ್ಕಂಥದ್ದು. ರೈತರು ಕೇಳ್ತಾರೆ, ಎಳೆ ಅಡಿಕೆ ಕಾಯಿಗಳೆಲ್ಲ ಉದುರ್ತಾ ಇದೆ ಸರ್, ಯಾಕೆ ಉದುರ್ತಾ ಇದೆ ಅಂತ ಕೇಳ್ತಾರೆ. ಇದಕ್ಕೆ ನಾನು ಏನು ತಿಳಿಸ್ಕೊಂಡು ಕೊಡ್ಬೋದು ಅಂತ ಹೇಳಿದ್ರೆ, ಎಳೆ ಅಡಿಕೆ ಕಾಯಿಗಳು ಉದುರ್ಲಿಕ್ಕೆ ಒಂದು ಕಾರಣ ತಿಗಣೆಗಳ ಕಾಟ ಇರ್ಬೋದು. ಕೆಂಪು ತಿಗಣೆಗಳು, ಈ ಥರ ತಿಗಣೆಗಳು ಗೊನೆಯಲ್ಲಿ ತೊಟ್ಟಿನ ಭಾಗದಲ್ಲಿ ರಸ ಇರುವ ತಿಗಣೆಗಳು ಇದ್ದಾಗ ಅವು ರಸ ಇರ್ಬಿಟ್ಟು ತೊಟ್ಟು ಸೋಲ್ ಬಂದು ಬೀಳ್ತಾ ಇರ್ಬೋದು. ಅಥವಾ ಪೊಟ್ಯಾಷಿಯಂ ಕಡಿಮೆ ಆಗಿ, ಪೊಟ್ಯಾಷಿಯಂ ಡಿಫಿಷಿಯನ್ಸಿಯಿಂದ ಕೂಡ ಈ ಎಳೆ ಅಡಿಕೆ ಕಾಯಿಗಳು ಇನ್ನು ಬಲಿದಾರದಕ್ಕಿಂತ ಮುಂಚೆನೇ ಎಳೆಯ ಇದ್ದಂಕಲೇ ಬೀಳುವಂಥದ್ದು ಇದೊಂದು ಕಾರಣ ಇರ್ಬೋದು. ಮತ್ತು ವಾತಾವರಣದಲ್ಲಿ ವಿಪರೀತ ಉಷ್ಣಾಂಶ ಇದ್ದಂಥ ಟೈಮಲ್ಲಿ ಕೂಡ ಈ ಎಳೆ ಅಡಿಕೆ ಕಾಯಿಗಳು ಬೀಳ್ಬೋದು. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಈ ಒಂದು ಗೊನೆಗೆ ನಿರ್ದಿಷ್ಟವಾಗಿ ಇಷ್ಟೇ ಕಾಯಿಗಳು ಅನ್ನೋ ಥರ ಇರುತ್ತೆ. ಈಗ ನಿರ್ದಿಷ್ಟತೆಗಿನ್ನ ಹೆಚ್ಚಿನ ಕಾಯಿಗಳು ಏನಾದ್ರು ಕಾಯಿ ಹಿಡಿತಂದರೆ ಒಂದು ಗೊನೆ ಅಥವಾ ಒಂದು ಹೊಂಬಾಳೆ ಹೆಚ್ಚಿನ ಕಾಯಿಗಳನ್ನ ಕಚ್ಚುತ್ತೆ ಅಂತ ಹೇಳಿದ್ರೆ ಹೆಚ್ಚಾಗಿರ್ತಕ್ಕಂಥ ಕಾಯಿಗಳು ಕೂಡ ಉದುರುವಂಥ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಹೇಗೆ ಉದುರೋದನ್ನು ನಿಲ್ಲಿಸ್ಕೋಬೇಕು, ಎಳೆ ಅಡಿಕೆ ಕಾಯಿಗಳು ಉದುರಬಾರ್ದು ಅಂದರೆ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ನಾವು ಸಾಕಷ್ಟು ಜೈವಿಕ ಗೊಬ್ಬರಗಳನ್ನ, ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ಕೊಡಬೇಕು. ನೀರಿನ ನಿರ್ವಹಣೆಯನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಗಿಡದ ಆರೋಗ್ಯನ ಕಾಪಾಡಿಕೊಂಡ್ರೆ ಕಾಯಿ ಉದುರುವಂಥದ್ದು ನಿಲ್ಲುತ್ತೆ. ಈ ರೀತಿ ನಾವು ಅದನ್ನು ಅಡಿಕೆ ಕಾಯಿ ಅಂದರೆ ಎಳೆ ಕಾಯಿಗಳು ಉದುರೋದನ್ನು ನಾವು ತಪ್ಪಿಸ್ಬೋದು. ಇದರೊಟ್ಟಿಗೆ ಅಡಿಕೆಯಲ್ಲಿ ಇನ್ನೂ ಹೆಚ್ಚಿನ ಜನ ರೈತರು ನಾನು ಕೇಳ್ತಾ ಇರ್ತಾರೆ, ಸರ್ ಎಲೆಗಳ ಬೆಳವಣಿಗೆ ಆಗ್ತಾ ಇಲ್ಲ, ಅಡಿಕೆದು ಎಲೆಗಳು ಉದ್ದ ಬರ್ತಾ ಇಲ್ಲ, ಶಾರ್ಟ್ ಎಲೆಗಳು, ತುಂಬಾ ಸಣ್ಣ ಎಲೆಗಳು ಬರ್ತಾ ಇದ್ದಾವೆ, ಏನಿದೆ ಸರ್ ಇದಕ್ಕೆ ಕಾರಣ ಏನು ಅಂತ ಹೇಳ್ತಾ ಇದ್ದಾರೆ. ಎಲೆಗಳು ಏನಕ್ಕೆ ಉದ್ದ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಗಿಡದ ಮಣ್ಣಿನ ಭಾಗದಲ್ಲಿ ನಾವು ಗಿಡದ ಬುಡದಲ್ಲಿ ನಾವು ನೋಡಿದಾಗ ಮಣ್ಣು ಗಟ್ಟಿಯಾಗಿದ್ದಾಗ ಏನಾಗುತ್ತೆ, ಗಿಡದ ಬೇರಿಗೆ ಏರಿಯೇಷನ್ ಆಗೋದಿಲ್ಲ, ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಬೇರುಗಳಿಗೆ ನೀರು ಮತ್ತು ಪೋಷಕಾಂಶನ ತಗೊಳೋದಿಲ್ಲ ಬೇರುಗಳು. ಯಾವಾಗ ಮಣ್ಣು ಗಟ್ಟಿಯಾಗುತ್ತೆ, ನೀರು ಮತ್ತು ಪೋಷಕಾಂಶಗಳನ್ನ ಬೇರುಗಳು ತಗೊಳೋದಿಲ್ಲ, ಉಸಿರಾಟಕ್ಕೆ ತೊಂದರೆ ಆಗಿ ಈಗ ಎಲೆಗಳು ಕಿರಿದಾಗ್ತಾ ಬರ್ತವೆ. ಪೋಷಕಾಂಶದ ಕೊರತೆಯಿಂದ ಎಲೆಗಳಿಗೆ ಸಮೃದ್ಧಿಯಾಗಿ ಪೋಷಕಾಂಶ ಸಿಗದೇ ಇರೋ ಕಾರಣ ಎಲೆಗಳು ಕಿರಿದಾಗುತ್ತೆ. ಮತ್ತು ಇನ್ನೊಂದೇನಾಗುತ್ತೆ, ಎಲೆಗಳಲ್ಲಿ
ತಿಗಣೆಗಳ ಕಾಟ ಜಾಸ್ತಿ ಆಗಿದ್ದಂತ ನಾವು ನೋಡ್ತೀವಿ. ಕೆಂಪು ಹುಳುಗಳು ಥರ ಕಾಣುತ್ತೆ, ಕೆಂಪು ಮೈಟ್ಸ್ ಅಂತೆಲ್ಲ ಹೇಳ್ತೀವಿ ತಿಗಣೆಗಳು. ಇದು ಯಥೇಚ್ಛವಾಗಿ ಎಲೆಗಳಲ್ಲಿ ಇತ್ತಂತ ಹೇಳಿದ್ರೆ ಅವಾಗ ಕೂಡ ಎಲೆಯಲ್ಲಿ ರಸನ ಹೀರೋದ್ರಿಂದ ಎಲೆಗಳ ಅಭಿವೃದ್ಧಿ ಆಗೋದಿಲ್ಲ, ಎಲೆಗಳು ಚಿಕ್ಕದಾಗಿ ಕಾಣಿಸ್ಕೊಳುತ್ತೆ. ಈ ಕೆಂಪು ತಿಗಣೆಗಳು ಇವೆಲ್ಲ ಇದ್ದಂಥ ಟೈಮಲ್ಲಿ ಮತ್ತೆ ಬೇರಿನ ಅಭಿವೃದ್ಧಿ ಚೆನ್ನಾಗಿ ಆಗಿಲ್ಲ ಅಂದರೆ ಎಲೆಗಳು ಇನ್ನೊಂದು ರೀತಿಯಲ್ಲಿ ಆಗ್ತವೆ. ಸುಳಿ ಎಲೆಗಳು ಗುಚ್ಚವಾಗಿರ್ತವೆ. ಅಂದರೆ ನೀವು ಹೇಳ್ಬೋದು ಫ್ಲವರ್ ಪ್ಲಾಟ್ ಥರ, ಫ್ಲವರ್ ಪಾಟ್ ಹೆಂಗೆ ನಾವು ಗುಚ್ಚಿಗೆ ಹೂವನ್ನ ಜೋಡಿಸಿರ್ತೀವಿ ಆ ರೀತಿ ಎಲೆಗಳು ಚಿಕ್ಕ ಚಿಕ್ಕ ಎಲೆಗಳು, ಒಂದು ಇಷ್ಟೇ ಥರ ಅಡಿಕೆ ಗಿಡ ಇದೆ ಅಂದರೆ ಚಿಕ್ಕ ಚಿಕ್ಕ ಎಲೆಗಳು ಗುಚ್ಚವಾಗಿರ್ತವೆ. ನೋಡೋಕೆ ಒಂಥರ ಚೆನ್ನಾಗಿ ಕಾಣೋ ಥರ, ಅಂದರೆ ಉದ್ದವಾಗಿ ಅಳ್ಕೊಂಡಿರಲ್ಲ ಎಲೆಗಳು, ಎಲ್ಲ ಗುಚ್ಚಿಗೆ ಎಲೆಗಳಿರ್ತವೆ. ಇದು ಎಲೆಗಳ ಬೆಳವಣಿಗೆ ಕುಂಠಿತವಾಗಿರೋದನ್ನು ನಾವು ತೋರಿಸುತ್ತೆ. ಅಡಿಕೆ ಗಿಡ ಎಲೆಗಳು ಬೆಳವಣಿಗೆ ಇಲ್ಲ ಅಂದರೆ ಅಡಿಕೆ ಗಿಡ ಕೂಡ ಫಾಸ್ಟಾಗಿ ಅಭಿವೃದ್ಧಿಯಾಗಿ ಬೆಳೆಯೋದಿಲ್ಲ. ಇಲ್ಲಿ ಆಗುವಂಥದ್ದು ಒಂದೇ, ಬೇರಿನ ಅಭಿವೃದ್ಧಿ ಚೆನ್ನಾಗಿರೋದಿಲ್ಲ. ಒಂದು, ಮಣ್ಣು ಗಟ್ಟಿಯಾಗಿರುತ್ತೆ, ಬೇರುಗಳಿಗೆ ಉಸಿರಾಟ ತೊಂದರೆ ಆಗಿರುತ್ತೆ. ಮತ್ತು ಇಲ್ಲಿ ಬೋರಾನ್, ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶ ಬೋರಾನು ಮತ್ತು ಸತು, ಇದರ ಕೊರತೆ ಕೂಡ ಇರಬಹುದು. ಇದ್ರ ಕೊರತೆಯಿಂದನೂ ಕೂಡ ಎಲೆಗಳ ಗಾತ್ರ ಚಿಕ್ಕದಾಗುತ್ತಾ ಹೋಗುತ್ತೆ. ನಾವಿಲ್ಲಿ ಲಘು ಪೋಷಕಾಂಶಗಳನ್ನ ಮಣ್ಣಿಗೆ ಕೊಡೋದ್ರಿಂದ ಮತ್ತು ಸೂಕ್ಷ್ಮಾಣು ಗೊಬ್ಬರಗಳನ್ನು ಮಣ್ಣಿಗೆ ಕೊಡೋದ್ರಿಂದ, ಜೀವಾಣು ಗೊಬ್ಬರಗಳಂತ ನಾವೇನು ಹೇಳ್ತೀವಿ, ಇದನ್ನು ಮಣ್ಣಿಗೆ ಕೊಡೋದ್ರಿಂದ ಮಣ್ಣು ಸಡಿಲ ಆಗುತ್ತೆ, ಬೇರಿಗೆ ಏರಿಯೇಷನ್ ಆಗುತ್ತೆ, ಮತ್ತು ಸಮಗ್ರ ಪೋಷಕಾಂಶನೂ ಕೂಡ ಗಿಡಗಳಿಗೆ ಸಿಗುತ್ತೆ. ಈಗ ನಮ್ಮ ಗಿಡದ ಎಲೆಗಳು ಸ್ವಚ್ಛಂದವಾಗಿ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತವೆ. ಈ ರೀತಿ ಎಲೆಗಳ ಅಭಿವೃದ್ಧಿ ಚೆನ್ನಾಗಿದ್ದಾಗ ಗಿಡದ ಆರೋಗ್ಯನ ಚೆನ್ನಾಗಿ ವೃದ್ಧಿಸಿ ನಾವು ಒಳ್ಳೆ ಇಳುವರಿನ ಪಡ್ಕೋಬೋದು. ಮತ್ತೊಮ್ಮೆ ನಾನು ಹೇಳ್ತೀನಿ, ಎಲೆಗಳ ಅಭಿವೃದ್ಧಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮಣ್ಣು ಗಟ್ಟಿಯಾಗಿದೆಯಾ ಅಂತ ನೋಡ್ಕೊಳ್ಳಿ, ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶ ಬೋರಾನ್ ಮತ್ತು ಸತುವನ್ನು ನಾವು ಕೊಟ್ಟಿದ್ದೀವಿ ಅಂತ ನೋಡ್ಕೊಳ್ಳಿ, ಮತ್ತು ಮಣ್ಣು ಸಡಿಲಾಗಿ ಬೇರುಗಳು ಸ್ವಚ್ಛಂದವಾಗಿ ಬರ್ತಾ ಇದೆಯಾ, ಉಸಿರಾಟಕ್ಕೆಲ್ಲ ತೊಂದರೆ ಆಗ್ತಾ ಇಲ್ವಾ ಅಂತ ನೋಡ್ಕೊಳ್ಳಿ. ಇದನ್ನು ನೀವು ನಿರ್ವಹಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಅಡಿಕೆ ಗಿಡದ ಎಲೆಗಳು ಸ್ವಚ್ಛಂದವಾಗಿ ಬೆಳೀತವೆ. ಇಲ್ಲಿ ನಮಗೆ ಆರೋಗ್ಯವಾದಂಥ ಗಿಡಗಳನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದು. ನಾವು ಈ ಒಂದು ನಿರ್ವಹಣೆಗಳನ್ನ ಮಾಡಿಕೊಂಡ್ರೆ ಅಡಿಕೆ ಗಿಡನ ಚೆನ್ನಾಗಿ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಅದ್ರ ಜೊತೆಯಲ್ಲಿ ಎಲೆಗಳಲ್ಲಿ ಏನಾದರೂ ಕೆಂಪು ತಿಗಣೆಗಳು ಕಾಣಿಸ್ಕೊಳ್ತಾ ಇದೆ, ಅದರಿಂದ ಕೂಡ ಎಲೆಗಳು ಚಿಕ್ಕದಾಗಿದೆ ಅಂತ ಹೇಳಿದ್ರೆ ನಾವು ಕೆಂಪು ತಿಗಣೆಗಳನ್ನ ಹತೋಟಿ ಮಾಡಲಿಕ್ಕೆ ಜೈವಿಕದಲ್ಲಿ ಬೆವೇರಿಯಾ, ಮೆಟರೈಸಿಯಂ ಈ ಥರ ಜೀವಾಣುಗಳನ್ನ ನಾವು ಸ್ಪ್ರೇ ಕೊಡ್ಬೋದು. ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಆ ಹಿಟ್ಟು ತಿಗಣೆಗಳಿರ್ಬೋದು, ಕೆಂಪು ತಿಗಣೆಗಳಿರ್ಬೋದು, ರಸ ಇರುವಂತಹ ಜಾತಿ ಈ ತಿಗಣೆಗಳು ಏನು ಬರ್ತವೆ ಇವುಗಳನ್ನು ನಾವು ಮೆಟರೈಸಿಯಂ ಮತ್ತು ಬೆವೇರಿಯನ ಸಿಂಪಡಣೆ ಮಾಡೋದ್ರ ಮುಖಾಂತರ ಹತೋಟಿ ಮಾಡ್ಬೋದು. ಹೀಗೆ ಹತೋಟಿ ಮಾಡೋದ್ರ ಮುಖಾಂತರನೂ ಕೂಡ ಎಲೆಗಳಿಗೆ ಬಂದಿರತಕ್ಕಂಥ ರೋಗ ಬಾಧೆಯನ್ನು, ಆ ಒಂದು ಕೀಟ ಬಾಧೆಯನ್ನು, ರೋಗ ಬಾಧೆ ಅನ್ನೋದಕ್ಕಿಂತ ಕೀಟ ಬಾಧೆಯನ್ನು ನಾವು ತಪ್ಪಿಸ್ಬೋದು. ತಪ್ಪಿಸೋದ್ರಿಂದ ಎಲೆ ತನ್ನ ಪಾಡಿಗೆ ತಾನು ಸ್ವಚ್ಛಂದವಾಗಿ ಬೆಳೆಯುತ್ತೆ. ಪೋಷಕಾಂಶ ನಿರ್ವಹಣೆ ಜೊತೆ ಕೀಟ ಬಾಧೆಗಳನ್ನ ನಾವು ತಪ್ಪಿಸೋದ್ರಿಂದ ಎಲೆಗಳು ಚೆನ್ನಾಗಿ ಬೆಳೀತವೆ. ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾವಿಲ್ಲಿ ಕಂಡ್ಕೋಬೋದು. ಅದೇ ರೀತಿ ರೈತ ಬಂಧುಗಳೇ, ಅಡಿಕೆ ಕಾಯಿ ಉದುರ್ತಾ ಇರುತ್ತೆ. ಎಳೆಕಾಯಿ ಉದುರೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತು ಕಾಯಿಗಳು ತುಂಬ ಎಳೆದ ಸರ್, ಬಲ್ತಿದ್ರು ಉದುರುತ್ತೆ, ಎಳೆದು ಉದುರುತ್ತೆ. ಈಗ ಎಳೆದ್ರ ಬಗ್ಗೆ ನೀವು ಹೇಳಿದ್ರಿ, ಬಲ್ತಿರೋದು ಕೂಡ ಉದುರುತ್ತೆ ಸರ್. ಬಲ್ತಿರೋ ಕಾಯಿಗಳು ಯಾಕೆ ಉದುರುತ್ತೆ ಅಂತ ನಾವು ತಿಳ್ಕೊಳೋದಾದರೆ, ಫಸ್ಟ್ ಆಫ್ ಆಲ್ ಇಲ್ಲೂ ಕೂಡ ಪೊಟ್ಯಾಷಿಯಂ ಡಿಫಿಷಿಯನ್ಸಿ ಇರ್ಬೋದು, ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಈ ಬೋರಾನ್ ಈ ಥರದಂತಹ ಸೂಕ್ಷ್ಮ ಪೋಷಕಾಂಶಗಳ ಡಿಫಿಷಿಯನ್ಸಿ ಇರ್ಬೋದು. ಇವೆರಡರ ಕೊರತೆಯಿಂದ ಕೂಡ ಅಡಿಕೆ ಕಾಯಿ ಉದುರ್ತಾ ಇರ್ಬೋದು. ಅಥವಾ ಕೆಂಪು ತಿಗಣೆಗಳು ಅಂತ ನಾವೇನು ಹೇಳಿದ್ವಿ, ಈ ತಿಗಣೆಗಳು ತೊಟ್ಟಿನ ಭಾಗದಲ್ಲಿ ರಸ ಇರೋದ್ರಿಂದ ಕೂಡ ಈ ಗಟ್ಟಿಯಾದಂಥ ದಪ್ಪ ಅಡಿಕೆಗಳು ಕೂಡ ಉದುರ್ತಾ ಇರ್ಬೋದು. ಅಥವಾ ಯಾವುದಾದ್ರೂ ಒಂದು ಪ್ರಾಣಿಯ ಹಾವಳಿ, ಈ ಇಲಿಗಳಿರ್ಬೋದು ಅಥವಾ ಹಳಿಲುಗಳಿರ್ಬೋದು, ಈ ಥರದ ಜೀವಿಗಳೇನಾದರೂ ಕೆರೆದ್ರೆ ಇಲ್ಲಿಂದನೂ ಕೂಡ ನಿಮಗೆ ಕಾಯಿ ಉದುರ್ಬೋದು. ಮತ್ತು ಯಥೇಚ್ಛವಾಗಿ ನೀರು ಕೊಡೋದ್ರಿಂದನೂ ಕೂಡ ಕಾಯಿ ಉದುರುತ್ತೆ. ಅಡಿಕೆಕಾಯಿ ಯಥೇಚ್ಛವಾಗಿ ನೀರು ಕೊಡೋದ್ರಿಂದನೂ ಕೂಡ ಉದುರುತ್ತೆ. ಸರಿ, ವಿದ್ಯುತ್ ಕಾಯಿಗಳನ್ನು ನಾವು ಗುರುತಿಸ್ಬೇಕು. ಯಾವುದರಿಂದ ಈ ಒಂದು ಕಾಯಿ ಉದುರಿದೆ ಅಂತ ನಾವು ನೋಡಬೇಕು. ಫಸ್ಟ್ ಆಫ್ ಆಲ್ ನಾವು ಬಿದ್ದಿರೋ ಕಾಯಿನ ತಗೋಬೇಕು. ತಗೊಂಡು ನಾವು ಸಿಪ್ಪೆ ಮೇಲಿನ ಭಾಗದಲ್ಲಿ, ತೊಟ್ಟಿನ ಭಾಗದಲ್ಲಿ ನೋಡಿದಾಗ, ತೊಟ್ಟಿನ ಭಾಗ ಏನಾದರೂ ಕಪ್ಪಾಗಿತ್ತಪ್ಪ, ಕಪ್ಪು 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 ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಕಪ್ಪಾಗಿ ಉದುರಿದೆ ಅಂದರೆ ಅಲ್ಲಿ ನೀರಿನ ಕೊರತೆ, ನೀರು ಕಡಿಮೆ ಆಗಿದೆ ಅಂತ. ನೀರು ಕಡಿಮೆ ಆಗಿದ್ದಕ್ಕೋಸ್ಕರ ಕಾಯಿ ಉದುರ್ತಾ ಇದೆ ಅಂತ ನಾವು ತಿಳ್ಕೊಬೋದು. ಈಗ ನೀರು ಕಡಿಮೆ ಆಗಿ ತೊಟ್ಟಿನ ಭಾಗ ನೋಡಿದ್ವಿ, ಅಲ್ಲಿ ಯಾವುದೇ ರೀತಿ ಗಾಯಗಳು ಮತ್ತೊಂದು ಏನಾಗಿಲ್ಲ, ಕಪ್ಪು ಕಲರ್ಗೂ ಆಗಿಲ್ಲ ಅಂತ ಹೇಳಿದ್ರೆ ಅಂಟು ಏನಾದರೂ ಇದೆಯಾ ಅಂತ ನೋಡಬೇಕು. ತೊಟ್ಟಿನ ಭಾಗದಲ್ಲಿ ಅಂಟು ಆಗಿತ್ತು ತೊಟ್ಟಿನ ಭಾಗ ಅಂತ ಹೇಳಿದ್ರೆ ಅಲ್ಲಿ ನುಸಿ, ಕೆಂಪು ನುಸಿಗಳು ಏನಿದೆ ಅದು ಕುಕ್ಕಿ ಅಲ್ಲಿ ರಸ ಹೀರಿರುತ್ತೆ, ಅಲ್ಲಿ ಅಂಟನ್ನ ಸ್ರವಿಸಿರುತ್ತೆ. ಆ ಅಂಟು ಇತ್ತಪ್ಪ ಅಂತ ಹೇಳಿದ್ರೆ ಗಿಡದಲ್ಲಿ ಈ ಒಂದು ಒಂಬಾಳೆನಲ್ಲಿ ಈ ಒಂದು ಕೀಟದ ಬಾಧೆ ಇದೆ, ಅದಕ್ಕೋಸ್ಕರ ಕಾಯಿ ಉದುರ್ತಾ ಇದೆ ಅಂತ ನಾವು ನೋಡ್ಕೋಬೋದು. ಈ ಒಂದು ತೊಟ್ಟಿನ ಭಾಗದಲ್ಲಿ ಯಾವುದೇ ರೀತಿ ಕಪ್ಪು ಕಲೆ ಕಾಣಿಸ್ತಾ ಇಲ್ಲ, ಅಂಟಂಟು ಕಾಣಿಸ್ತಾ ಇಲ್ಲ, ಆದರೂ ಕೂಡ ಕಾಯಿ ಬಿದ್ದಿದೆ ಅಂತ ನಾವೇನಾದರೂ ನೋಡಿದ್ರೆ, ಕಾಯಿ ತಗೊಂಡಾಗ ಕಾಯಿನ ಒಡೆದು ನೋಡಬೇಕು. ಕಾಯಿ ಒಡೆದು ನೋಡಿದಾಗ ಅಲ್ಲಿ ತಿರುಳು, ಒಳಗಿನ ದುಂಡು ಅಂತ ಏನು ಹೇಳ್ತೀವಿ ನಾವು, ತಿರುಳು ಅಭಿವೃದ್ಧಿ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ ಅಭಿವೃದ್ಧಿ ಆಗಿದೆ ಕಾಯಿ ಬಿದ್ದಿರೋ ಕಾಯಲ್ಲಿ ನಾವು ಒಡೆದು ನೋಡಿದಾಗ ಅಂತ ಹೇಳಿದ್ರೆ
ಆಗ ನಾವು ಗುರುತಿಸ್ಕೋಬೇಕು ಇಲ್ಲಿ ಪೊಟ್ಯಾಶೋ ಮತ್ತು ಸೂಕ್ಷ್ಮ ಪೋಷಕಾಂಶದ ಕೊರತೆ ಆಗಿದೆ, ಹಾಗಾಗಿ ಕಾಯಿ ಬಲಿಲಿಕ್ಕೆ ಸಾಧ್ಯವಾಗಿಲ್ಲ, ಒಳಗಡೆ ತಿರುಳಿನ ಅಭಿವೃದ್ಧಿ ಆಗಿಲ್ಲ, ಅದರಿಂದ ಕಾಯಿ ಉದುರಿದೆ ಅಂತ ನಾವು ತಿಳ್ಕೊಬೋದು. ಕಾಯಿ ಉದುರುತ್ತಂತಿದ್ದಂಗೆ ಯಾಕೆ ಉದುರುತ್ತು ಅಂತ ಫಸ್ಟ್ ಅದನ್ನು ಗುರುತಿಸಿ, ಆ ಗುರುತಿಸೋದನ್ನು ನಾವು ತಿಳ್ಕೊಂಡಾಗ ಈ ರೀತಿ ನಾವು ತಿಳ್ಕೊಂಡಿದ್ದ ನಂತರ ಅದಕ್ಕೆ ಟ್ರೀಟ್ಮೆಂಟನ್ನು ನಾವು ಸ್ಟಾರ್ಟ್ ಮಾಡ್ಕೋಬೋದು. ಸುಮ್ಮನೆ ಕಾಯಿ ಬಿದ್ದಿದೆ ಯಾಕೆ ಬಿತ್ತು ಅಂತ ನಾವು ತಿಳ್ಕೊಬೇಕು. ಅಳಿಲ್ಗಳು ಬೀಳಿಸಿದ್ವಾ, ಅಥವಾ ರಸ ಇರುವ ತಿಗಣೆಗಳು ಈ ನುಸಿಗಳೇನಾದರೂ ಬೀಳಿಸಿದ್ವಾ, ಅಥವಾ ನೀರು ಜಾಸ್ತಿಯಾಗಿ ಕಪ್ಪಾಗಿ ಬಿತ್ತಾ, ನೀರು ಕಡಿಮೆ ಆಗಿ ಕಪ್ಪಾಗಿ ಬಿತ್ತಾ, ನಾವು ಅದನ್ನು ನೋಡ್ಕೋಬೇಕು. ಅದ್ರ ಜೊತೆಯಲ್ಲಿ ಕಾಯಿ ಒಡೆದು ನೋಡ್ಬಿಟ್ಟು ಪೊಟ್ಯಾಶೋ ಅಥವಾ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಈ ಕಾಯಿ ಬಿತ್ತಾ ಅಂತ ನೋಡ್ಕೋಬೇಕು. ನೋಡಿಕೊಂಡು ನಾವು ಅದಕ್ಕೆ ಸರಿಯಾದ ಪೋಷಕಾಂಶಗಳನ್ನು ನಾವು ಕೊಡಬೇಕು. ಸಮಗ್ರ ಪೋಷಕಾಂಶಗಳನ್ನ ಅದಕ್ಕೆ ಕೊಟ್ಟಾಗ ಕಾಯಿ ಉದುರುವಿಕೆಯನ್ನು ಕಡಿಮೆ ಮಾಡ್ಕೋಬೇಕು. ಎಲ್ಲ ರೋಗಗಳ ಮೂಲ ಅಡಿಕೆ ತೋಟದಲ್ಲಿ ಮಣ್ಣಿರುತ್ತೆ. ಮಣ್ಣಿನಿಂದಲೇ ಯಥೇಚ್ಛವಾಗಿ ರೋಗಗಳು ಬರುವಂಥದ್ದು. ಮಣ್ಣು ಗಡಸಾದಾಗ, ಮಣ್ಣು ಗಟ್ಟಿಯಾದಾಗ, ಬೇರಿನ ಬೆಳವಣಿಗೆ ಇಲ್ಲದೇ ಇದ್ದಾಗ ನಮಗೆ ಅಡಿಕೆನಲ್ಲಿ ರೋಗಗಳು ಹೆಚ್ಚಾಗಿ ಬರ್ತವೆ. ಹಾಗಾಗಿ ಅಡಿಕೆ ಬೆಳೆಗಾರರು ಯಥೇಚ್ಛವಾಗಿ ಮಣ್ಣಿನ ಆರೋಗ್ಯ ಮತ್ತು ಗಿಡದ ಬೇರಿನ ಆರೋಗ್ಯಕ್ಕೆ ಗಮನ ಕೊಟ್ಟರೆ ಖಂಡಿತವಾಗಿಯೂ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿಕೊಂಡು ಅಡಿಕೆನ ಒಳ್ಳೆ ಇಳುವರಿ ತಗೋಬೋದು, ಉತ್ತಮವಾಗಿ ಉತ್ಕೃಷ್ಟವಾಗಿ ಅಡಿಕೆನ ನಾವು ಬೆಳಿಬೋದು. ನಾವು ಯಾವಾಗ ಮಣ್ಣಿನ ಕಡೆ ಹೆಚ್ಚಿನ ಗಮನ ಕೊಡೋದಿಲ್ಲ, ಅಡಿಕೆ ಬೆಳೆಗಾರರು ನಾವು ಅಲ್ಲಿ ಫೇಲ್ ಆಗ್ತೀವಿ. ನೀರಿನ ನಿರ್ವಹಣೆ, ಪೋಷಕಾಂಶದ ನಿರ್ವಹಣೆ, ಬೇರಿನ ಅಭಿವೃದ್ಧಿ, ಮಣ್ಣಿನ ಆರೋಗ್ಯ ಎಲ್ಲವೂ ಮುಖ್ಯವಾಗ್ತವೆ. ಇಲ್ಲಿ ನಾವು ಯಾವುದೋ ಒಂದು ಕೆರೆಗೋಡು ತೊಗೊಂಬಂದು ಹೊಡಿತಾ ಇದ್ದೀವಿ, ಯಾವುದೋ ಒಂದು ತಿಪ್ಪೆ ಗೊಬ್ಬರ ತೊಗೊಂಬಂದು ಸುರಿತಾ ಇದ್ದೀವಿ, ಮತ್ತು ಏನೋ ಕೆಮಿಕಲ್ಗಳು ಮೂಟೆಗಟ್ಟಲೆ ಸುರಿತಾ ಇದ್ದೀವಿ, ಆದರೂ ಕೂಡ ತೋಟ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅಂತೀವಿ. ಎಲ್ಲ ಮಾಡಿದರೂ ಕೂಡ ಯಾಕೆ ಬರ್ತಾ ಇಲ್ಲ ಅಂತ ನಾವು ಗಮನಿಸ್ಕೋಬೇಕು. ಮಣ್ಣು ಗಟ್ಟಿಯಾಗಿದೆ, ಬೇರಿನ ಅಭಿವೃದ್ಧಿ ಇಲ್ಲ ಅಂದರೆ ನೀವೆಷ್ಟೇ ಪೋಷಕಾಂಶ ಕೊಟ್ಟರೂ ಕೂಡ ಬೇರಿನ ಅಭಿವೃದ್ಧಿ ಇಲ್ಲ ಅಂದಾಗ ಗಿಡ ಹೆಂಗೆ ತಗೊಳುತ್ತೆ? ಗಿಡ ಆಹಾರ ಪೋಷಕಾಂಶಗಳನ್ನ ತಗೋಬೇಕು, ಎಲ್ಲ ರೀತಿ ಪೋಷಕಾಂಶಗಳು ನೀವು ಕೊಟ್ಟರೂ ಕೂಡ ಗಿಡ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಬೇರಿನ ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥದ್ದು. ಬೇರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀವು ಏನು ಕೊಟ್ಟು ಏನು ಪ್ರಯೋಜನ? ಬೇರಿನ ಆರೋಗ್ಯ ವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು, ಮಣ್ಣು ಸಡಿಲ ಆಗಿರಬೇಕು, ಮಣ್ಣಿನಲ್ಲಿ ಏರೇಷನ್ ಆಗ್ತಾ ಇರಬೇಕು, ಗಾಳಿ ಚೆನ್ನಾಗಿ ಹೋಗ್ತಾ ಇರಬೇಕು, ನೀರಿನ ಇಂಗೋ ಶಕ್ತಿ ಮಣ್ಣಿಗೆ ಬರಬೇಕು. ನೀವು ಯಥೇಚ್ಛವಾಗಿ ನೀರು ಕೊಡ್ತೀರಾ ಇಲ್ಲ ಅಂತಲ್ಲ, ಪ್ಯಾಥೋಜನ್ ಮತ್ತು ಶಿಲೀಂಧ್ರಗಳು ಸ್ಟಾರ್ಟ್ ಆಗೋದು, ಬೇರು ಕೊಳೆ ರೋಗ, ಬೇರಿನ ಮೇಲೆ ದಾಳಿ ಆಗುವಂಥದ್ದು, ಏನೆಲ್ಲ ಪ್ರಾಬ್ಲಮ್ಗಳು ಬರ್ತವೆ. ನೀರಿನ ನಿರ್ವಹಣೆಯನ್ನು ಮಿತವಾಗಿ ಕೊಡಬೇಕು. ಓವರ್ ಮಾಡಬಾರ್ದು, ಕಮ್ಮಿನೂ ಮಾಡಬಾರ್ದು, ತೀರಾ ಮಿತವಾಗಿ. ಮಾಯ್ಶ್ಚರೈಸ್ ಕಂಟೆಂಟ್ ಇದ್ದರೆ ಸಾಕು, ತೇವಾಂಶ ಇರೋ ಥರ ನೋಡ್ಕೋಬೇಕು. ಓವರಾಗಿ ನೀರು ನಿಲ್ಲಬೇಕು. ನೀರು ಯಾವಾಗಲೂ ಡ್ರಿಪ್ ಇದೆ, ಡ್ರಿಪ್ಪಲ್ಲಿ ಹೋಗ್ತಾ ಇರಲಿ. ನಾವು ಡ್ರಿಪ್ಪಿಗೆ ಆಟೋ ಕಂಡೆನ್ಸರ್ ಸ್ಟಾರ್ಟ್ ಮಾಡಿದ್ದೀವಿ, ಯಾವಾಗಲೂ ನೀರು ಹೋಗ್ತಾನೆ ಇರುತ್ತೆ, ಆ ರೀತಿ ಎಲ್ಲ ಮಾಡಬಾರ್ದು. ಒಣಗಿಸಿ ನೀರು ಕೊಡೋದು ತುಂಬ ಒಳ್ಳೆಯದು. ಆದರೆ ಒಣಗೋಯ್ತು ಅಂತ ಹೇಳಿದ್ರೆ ಮತ್ತೆ ನೀರು ಕಟ್ಟೋದು ಕಷ್ಟಪ್ಪ, ನೀರಲ್ಲಿ ಒದಗಿಸೋದು ತೇವಾಂಶನೇ ಹೊರಟೋಗ್ಬಿಡುತ್ತೆ ಅಂತ ನಾವು ಅಂದ್ಕೊತೀವಿ. ತೇವಾಂಶ ಮೇಂಟೈನ್ ಮಾಡೋ ಥರ ನೀರನ್ನ ಕೊಡ್ಕೊಳ್ಳಿ, ಯಥೇಚ್ಛವಾಗಿ ನೀರನ್ನ ಕೊಡೋಕೆ ಹೋಗಬೇಡಿ. ಮಣ್ಣು ಸಡಿಲ ಆಗಿರೋ ಥರ ನೋಡ್ಕೊಳ್ಳಿ. ಯಥೇಚ್ಛವಾಗಿ ನಾವು ಜೀವಾಣು ಗೊಬ್ಬರಗಳನ್ನ ಅಡಿಕೆಗೆ ಕೊಡೋದ್ರಿಂದ ಅಡಿಕೆ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಇಳುವರಿ ಬರುತ್ತೆ. ರೈತ ಕೂಡ ಅಲ್ಲಿ ಯಾವುದೇ ಸಫರ್ ಪಡೆದೇನೆ ಹೆಚ್ಚಿನ ಕಲ್ಟಿವೇಷನ್ಗೆ ಹೆಚ್ಚಿನ ಒಂದು ಖರ್ಚನ್ನು ಮಾಡದೆ ಅಡಿಕೆನ ತಗೋಬೋದು. ಅಡಿಕೆ ಬೆಳೆಯಲ್ಲಿ ಜಾಣ್ಮೆ ಇಷ್ಟೇ, ನೀರಿನ ನಿರ್ವಹಣೆ, ಪೋಷಕಾಂಶದ ನಿರ್ವಹಣೆ, ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲ ಅಡಿಕೆ ಬೆಳೆಗಾರರು ಸಕ್ಸಸ್ ಆಗ್ತೀರಾ. ಏನಾದರೂ ಡೌಟ್ಗಳು ಮತ್ತೇನಾದರೂ ನಿಮ್ಮ ಪ್ರಶ್ನೆಗಳು ಮತ್ತೊಂದಿತ್ತಂದರೆ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಿಮಗೆ ಅಡಿಕೆ ಬಗ್ಗೆ ಇರುವಂಥ ಡೌಟ್ಗಳನ್ನ ನಾನು ತಿಳಿಸ್ಕೊಂಡು ಕೊಡ್ತೀನಿ. ಅದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಾನು ತಿಳಿಸ್ಕೊಂಡು ಕೊಡ್ತೀನಿ. ನಮ್ಮೊಟ್ಟಿಗೆ ನೀವು ಮಾತಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಡೌಟ್ಸ್ಗಳನ್ನ ನೀವು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.